ವಿದೇಶಾಂಗ ಇಲಾಖೆ ರಕ್ಷಣಾ ಇಲಾಖೆಯ ಜಂಟಿ ಸುದ್ದಿಗೋಷ್ಠಿ ದೆಹಲಿಯಲ್ಲಿ ಬೆಳಗ್ಗೆ 10:30ಕ್ಕೆ ಈ ಸುದ್ದಿಗೋಷ್ಠಿ ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿಯನ್ನು ನೀಡುವಂತ ಅಧಿಕಾರಿಗಳು ವಿದೇಶಾಂಗ ಇಲಾಖೆ ರಕ್ಷಣಾ ಇಲಾಖೆಯ ಜಂಟಿ ಸುದ್ದಿಗೋಷ್ಠಿ ದೆಹಲಿಯಲ್ಲಿ 10:30ಕ್ಕೆ ಈ ಸುದ್ದಿಗೋಷ್ಠಿ ಪ್ರಾರಂಭ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಅಧಿಕಾರಿಗಳು ನಿನ್ನೆ ರಾತ್ರಿ ಏನೇನಾಯಿತು ಮುಂದೆ ಏನಾಗಬಹುದು ವಿದೇಶಾಂಗ ಇಲಾಖೆ ರಕ್ಷಣಾ ಇಲಾಖೆ ಕಡೆಯಿಂದ ಈ ಪ್ರೆಸ್ ಮೀಟ್ ನಡೆಯುತ್ತೆ ಸಹಜವಾಗಿ ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ರಾತ್ರಿ ಹಂಗಾಯ್ತಂತೆ ಹಿಂಗಾಯ್ತಂತೆ ಹೊಡೆದುರುಳಿಸಿದ್ರಂತೆ ಬುದ್ಧಿ ಕಲಿಸಿದ್ರಂತೆ ಅಲ್ಲಿ ಅಟ್ಯಾಕ್ ಆಯ್ತಂತೆ ಇಲ್ಲಿ ಅಟ್ಯಾಕ್ ಆಯ್ತಂತೆ ಜನನೆಲ್ಲ ಶಿಫ್ಟ್ ಮಾಡಿದ್ರಂತೆ ಬ್ಲ್ಯಾಕ್ಔಟ್ ಆಗಿತ್ತಂತೆ ಈ ಅಂತೆ ಕಂತೆಗಳ ನಡುವೆ ರಕ್ಷಣಾ ಇಲಾಖೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇರೋದು ಈ ಸುದ್ದಿಗೋಷ್ಠಿ ಮೇಲೆ ಎಲ್ಲರೂ ಕಣ್ಣು ಇದೆ ನಮ್ಮ ಭಾರತದ ಪ್ರಜೆಗಳ ಕಣ್ಣು ಏನೇನಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಈಗ 10:30ಕ್ಕೆ ನೆನ್ನೆ ರಾತ್ರಿ ಏನೆಲ್ಲ ಆಯಿತು ನಾವು ಏನೆಲ್ಲ ಮಾಡಿದ್ವಿ ಸಾಕ್ಷಿ ಸಮೇತ ಅದನ್ನು ರಿಲೀಸ್ ಮಾಡ್ತಾರೆ ಜಂಟಿ ಸುದ್ದಿಗೋಷ್ಠಿ ಇದು ಈ ಸುದ್ದಿಗೋಷ್ಠಿಯ ಮೇಲೆ ಎಲ್ಲರ ಗಮನ ಇದೆ ಅಂದರೆ ನಾವು ಏನು ಆಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿರೋದು ಸೇನಾ ಕಡೆಯಿಂದ ಆ ಇಲಾಖೆ ಕಡೆಯಿಂದ ಒಂದು ಅಧಿಕೃತವಾದ ಡೀಟೇಲ್ಸ್ ಬಂದ್ಬಿಡ್ತು ಅಂತಂದರೆ ನಮಗೆ ಕಂಪ್ಲೀಟ್ ಆದ ಮಾಹಿತಿ ಸಿಗತ್ತೆ ಆ ಕಾರಣಕ್ಕಾಗಿ ಕುತೂಹಲ ಇರೋದು 10:30ಕ್ಕೆ ನಡೆಯುತ್ತೆ ಈ ಸುದ್ದಿಗೋಷ್ಠಿ ಒತ್ತು ಪ್ರೂಫ್ ಒತ್ತು ಸಾಕ್ಷಿ ಹೀಗೆ ಅಟ್ಯಾಕ್ ಆಗಿತ್ತು ಹೀಗೆ ಮಾಡಿದ್ವಿ ಇಲ್ಲಿ ಅಟ್ಯಾಕ್ ಆಗಿತ್ತು ಇಲ್ಲಿ ನಾವು ಹಿಮ್ಮೆಟ್ಟಿಸಿ ಕಳಿಸಿದ್ವಿ ಇನ್ನು ಏನೇನು ನರಿ ಬುದ್ಧಿ ಕುತಂತ್ರ ಬುದ್ಧಿ ಇರಲಾರ್ದೆ ಇರುವೆ ಬಿಡ್ಕೊಳ್ಳೋ ಬುದ್ಧಿ ದುಷ್ಟ ಬುದ್ಧಿ ಇದೆಲ್ಲವೂ ಮಾಡಿದೆ ಪಾಕಿಸ್ತಾನ ಅನ್ನೋದನ್ನು ಕೂಡ ಈಗ ನಮ್ಮ ಮುಂದೆ ಹೇಳ್ತಾರೆ ಅಂದರೆ ದೇಶದ ಜನತೆಗೂ ಕೂಡ ಒಂದು ಕ್ಲಾರಿಟಿ ಬೇಕಲ್ವಾ ಭಯದಿಂದ ಇರೋದಕ್ಕಂತೂ ಸಾಧ್ಯ ಇಲ್ಲ ಭದ್ರತೆಯಿಂದ ಇರಬೇಕಾಗತ್ತೆ ಈಗ ಆಲ್ರೆಡಿ ಭಾರತೀಯ ಯಾವ ಪ್ರಜೆಗಳು ಕೂಡ ಭಯದಿಂದ ಅಂತೂ ಖಂಡಿತ ಇಲ್ಲ ಎಲ್ಲರೂ ದಿಲ್ ಮಾಂಗೆ ಮೋರ್ ಅಂತಿದ್ದಾರೆ ಹೊಡೆದು ಕಳಿಸಿ ಸರಿಯಾಗಿ ಅಂತಲೇ ಹೇಳ್ತಾ ಇದ್ದಾರೆ ಸೊ ಹೀಗಿರಬೇಕಾದ್ರೆ ನಮಗೊಂದು ಕ್ಯೂರಿಯಾಸಿಟಿ ಏನೇನಾಯ್ತಪ್ಪ ಅನ್ನೋದು ಅದಕ್ಕೆ ಇನ್ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ನೀಡಲಾಗತ್ತೆ ಸೊ ಭಾರತೀಯ ಪ್ರಜೆಗಳಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಈಗ ನೋಡಿ ಒಂದು ಮಜಾ ಬಂತು ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಆ ಥರದ ಉತ್ತರವನ್ನು ಭಾರತೀಯ ಸೇನೆ ಕೊಡ್ತಾ ಇರೋದು ಎಲ್ಲಿವರೆಗೂ ಶಾಂತಿ ಮಂತ್ರ ಜಪಿಸೋದು ಇದು ಹಳೆ ಭಾರತ ಅಲ್ಲ ಇದು ನವ ಭಾರತ ಮುಯಿಗೆ ಮುಯಿ ನಮ್ಮನ್ನು ಕೆಣಕಿದ್ರೆ ನಾವು ನಿಮ್ಮನ್ನು ಡಬಲ್ ಕೆಣಕ್ತೀವಿ ಅಂತ ಹೌದು ನಮ್ಮ ಸಂಸ್ಕೃತಿ ನಮ್ಮ ನೆಲೆ ನಮ್ಮ ವ್ಯವಸ್ಥೆ ಎಲ್ಲವೂ ಚಂದ ಆದರೆ ಎಲ್ಲಿವರೆಗೂ ನೀವು ನಮ್ಮನ್ನು ಹೇಗೆ ನೋಡ್ಕೊಳ್ತೀರಾ ಅಲ್ಲಿವರೆಗೂ ನೀರು ಕೇಳಿದ್ರೆ ಪಾನಕ ಕೊಡ್ತಿದ್ದಿದ್ದು ದೇಶ ಇದು ಇವತ್ತು ಈ ರೇಂಜಿಗೆ ತಿರುಗಿಸಿ ವಾಪಸ್ ಕೊಡ್ತಾ ಇದೆ ಅಂತಂದರೆ ಕಾರಣನೇ ನೀವುಗಳು ಅನುಭವಿಸಿ ಸೊ ನಮಗೆ ಮಾಹಿತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋದು ನಮ್ಮ ದೇಶದ ಜನ ಕೂಡ ಖುಷಿ ಪಡಬೇಕಾಗತ್ತೆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ ಸುಳ್ಳು ಸುದ್ದಿಗಳಿಗೆ ತಲೆನೂ ಕೊಡಬೇಡಿ ಕಿವಿನೂ ಕೊಡಬೇಡಿ ಅದಕ್ಕೆ ಅಂತಲೇ ಈ ಪ್ರೆಸ್ ಮೀಟ್ ಮಾಡೋದು ಈ ಪ್ರೆಸ್ ಮೀಟ್ನಲ್ಲಿ ಸಂಪೂರ್ಣ ಮಾಹಿತಿ ನೀಡ್ತಾರೆ ಇವತ್ತು ರಾತ್ರಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೆಲ್ಲ ಹೇಳಲ್ಲ ಅದೆಲ್ಲ ರಕ್ಷಣಾ ವಿಚಾರ ಎಲ್ಲವೂ ಸೀಕ್ರೆಟ್ ಆಗಿರುತ್ತೆ ಆದರೆ ಇಲ್ಲಿವರೆಗೂ ಏನೇನಾಗಿದೆ ಅದನ್ನಂತೂ ಖಂಡಿತ ಇನ್ ಡೀಟೇಲ್ಡ್ ಆಗಿ ಫೋಟೋ ಸಮೇತ ವಿಡಿಯೋ ಸಮೇತ ಡೀಟೇಲ್ಸನ್ನು ಹಂಚ್ಕೊಳ್ತಾರೆ ಅದನ್ನು ಕೇಳೋಕ್ಕೆ ನಮಗೊಂಥರ ಖುಷಿ ಹೇಗೆ ಉತ್ತರ ಕೊಟ್ಟಿದ್ದೀವಿ ಅಂತ ನಮಗೆ ಗೊತ್ತಾಗಬೇಕಲ್ಲ ಯಾಕಂದರೆ ಬಹುತೇಕ ಇದು ಗಡಿಭಾಗದಲ್ಲಿ ಆಗ್ತಾ ಇರುವಂಥ ಅಟ್ಯಾಕ್ಸ್ಗಳು ಹಾಗಾಗಿ ನಮ್ಗಳಿಗೆ ಒಂದು ಪ್ರಶ್ನೆ ಇರುತ್ತೆ ಏನೇನಾಗಿದೆ ರಾತ್ರಿ ಅಂತ ಸೊ ಇನ್ ಡೀಟೇಲ್ಡ್ ಆದಂಥ ಮಾಹಿತಿಯನ್ನು ಕೊಡಲಾಗುತ್ತೆ 10:30ಕ್ಕೆ ಈ ಸುದ್ದಿಗೋಷ್ಠಿಯನ್ನು ಕರೆಯಲಾಗುತ್ತೆ ಈ ಸುದ್ದಿಗೋಷ್ಠಿಯ ಮೇಲೆ ನಮ್ಮೆಲ್ಲರ ಚಿತ್ತ ಇದೆ जहाज गुजरा है और ये नूर खान बेस के ऊपर